ಉಳಿಸಿ 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 ಗ್ರೀನ್ ಫ್ರೀಡಮ್ ಗ್ರೀನ್ ಫ್ರೀಡಮ್ ಗ್ರೀನ್ ಫ್ರೀಡಮ್ ಗ್ರೀನ್ ಫ್ರೀಡಮ್. ಉಳಿಸಿ 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 ಗ್ರೀನ್ ಫ್ರೀಡಮ್ ಗ್ರೀನ್ ಫ್ರೀಡಮ್ ಗ್ರೀನ್ ಫ್ರೀಡಮ್ ಗ್ರೀನ್ ಫ್ರೀಡಮ್ ಉಳಿಸಿ 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 ಬಡಿದೆ ನಿಧಾನ 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 ಇನ್ನು ನಿಧಾನ ಇನ್ನು ನಿಧಾನ. ಸ್ಲೋ 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 ಸ್ಲೋ. ಬಿಡಿ ಬಿಡಿ ಸಾಕು, ತಡೀರಿ ಅವ್ರು ಬರಲಿ. ನಾನು ಲೈನ್ ಡಾಕ್ಟರ್ ಜಿ ಮೋಹನ್, ಜಿಲ್ಲಾಪಾಲರು ಫಾರ್ ಡಿಸ್ಟ್ರಿಕ್ಟ್ 317A. Our district has 80 clubs. One of the clubs is JP Nagar, and he is the president. Our Praveen Ranka is the president for that. He is organizing so many activities this year, planning for other activities also towards diabetes and other things. And today is a special day for us because he has taken so much interest in the environment. We want to bring out an awareness program in this area. And he is a bike lover. I know him for a long time, and he brought nearly about 200 bikers all over Karnataka, I can say. From so far away places, bikers have come here just to create awareness to the public. You know, what is happening nowadays is ಪರಿಸರದ ಬಗ್ಗೆ ಯಾರು ಕಾಳಜಿ ಕೊಡ್ತಾ ಇಲ್ಲ. The problem is here so many things. Ice belts are melting, water levels are rising. ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಇದು ಎಷ್ಟನೇ ಪ್ರೋಗ್ರಾಮ್ ನಿಮ್ಮ ಒಂದು ನೇತೃತ್ವದ? ನಮಸ್ಕಾರ, ನಾನು ಪ್ರವೀಣ್ ರಂಕ, ಪ್ರೆಸಿಡೆಂಟ್ ಲಯನ್ಸ್ ಕ್ಲಬ್ JP ನಗರ್. ನಮ್ಮ ಇವತ್ತು ಈ ಸಂದರ್ಭ ಒಂದು ಐಡಿಯಾ ಬಂತು. ಈ ಬೈಕರ್ಸ್ ಎಲ್ಲ ಲಾಸ್ಟ್ ವೀಕ್ ಏನೋ ಮೀಟ್ ಮಾಡಿದೆ, ಆವಾಗ ಒಂದು ಐಡಿಯಾ ಬಂತು ಏನೋ ಒಂದು ಮಾಡಬೇಕಂತ. ನಮ್ಮ ಸರ್ದು ಒಂದು ಪ್ರಾಜೆಕ್ಟ್ DG ಸರ್ ಪ್ರಾಜೆಕ್ಟ್ ಎನ್ವೈರನ್ಮೆಂಟಲ್ ಏನೋ ಮಾಡಬೇಕಂತ. ನಮ್ಮ ಜೊತೆಗೆ ನಮ್ಮ ಸ್ನೇಹಿತರು ಇದ್ದಾರೆ ವಿಜಯ್ ಡಿಸಿ ಅಂತ. ಇವರು ಹೆಸರೇ ಟ್ರೀ ಡಾಕ್ಟರ್ ಅಂತ. ಈಸ್ ಒನ್ ಆಫ್ ಹಿಸ್ ಕೈಂಡ್ ಇನ್ ಇಂಡಿಯಾ. ಇವರೆಲ್ಲ ಸೇರಿ ಒಂದು ಏನೋ ಒಂದು ಮಾಡೋಣ, ಬೈಕರ್ಸ್ಗೂ ಒಂದು ಏನೋ ಮಾಡೋಣ ಅಂತ ಐಡಿಯಾ ಮಾಡಿಕೊಂಡು ಒಂದು ಎನ್ವೈರ್ಮೆಂಟಲ್ಗೆ ಲೋಕಲ್ ಜನಕ್ಕೆ ಒಂದು ಅವೇರ್ನೆಸ್ ಬರಲಿ ಅಂತ ಅಷ್ಟೇ. ಇಲ್ಲ ಒಂದು 4 ಗಿಡ ನಿಮ್ಮ ಮನೆ ಮುಂದೆ ಹಾಕಿ ಚೆನ್ನಾಗಿರ್ತದೆ, ಗಾಳಿ ಸಿಗ್ತದೆ. ಇವತ್ತು ನಮಗೆ ಸಿಕ್ಕಿಲ್ಲ ಆದರೆ ಬರೋ ಫ್ಯೂಚರ್ಗೆ ನಮ್ಮ ಮಕ್ಕಳಿಗೆ ಅಟ್ಲೀಸ್ಟ್ ದೇ ವಿಲ್ ಹ್ಯಾವ್ ಎ ಫ್ರೆಶ್ ಏರ್. ಈಗ ಏರ್ ಸಿಗೋದೇ ಕಷ್ಟ. ಒಂದು ಆಕ್ಸಿಜನ್ ತೊಗೋಬೇಕಾದ್ರೆ ನಾವು ಇಷ್ಟು ಅಮೌಂಟ್ ಕೊಡಬೇಕು ಡಾಕ್ಟರ್ ಹಾಸ್ಪಿಟಲ್ ಹೋದರೆ. ಸೊ ಇವಾಗ ನೀವು ನೋಡಿ ವಿ ಹ್ಯಾವ್ ಎ ಪೀಪಲ್ ಕಮಿಂಗ್ ಆಲ್ ದ ವೇ ಫ್ರಮ್ ವೈನಾಡ್, ಮೈಸೂರು, ಸುಮಾರು ಗಾಡಿಗಳು ಇವಾಗ ನೀವು ನೋಡ್ತೀರ ಹೆಂಗಿದೆ ಗಾಡಿಗೆ, ಆ್ಯಂಟಿ ಗಾಡಿಗಳು, ವಿಂಟೇಜ್ ಗಾಡಿಗಳು. ನಾವಿದು ಒಂದು ಪ್ರೋಗ್ರಾಮು ಪ್ರತಿ ತಿಂಗಳು ಒಂದು ಯಾವುದೋ ಒಂದು ಪ್ರೋಗ್ರಾಮು ಎನ್ವೈರ್ಮೆಂಟ್ ಇರಲಿ, ಹೆಲ್ತ್ ಬಗ್ಗೆ ಇರಲಿ, ಕ್ಯಾನ್ಸರ್ ಬಗ್ಗೆ ಇರಲಿ, ಡಯಾಬಿಟಿಸ್ ಬಗ್ಗೆ ಇರಲಿ, ಕಣ್ಣು ಬಗ್ಗೆ ಇರಲಿ. ವಿ ಆರ್ ಬೌಂಡ್ ಟು ಡೂ ಸಮಥಿಂಗ್.
ನಮಸ್ಕಾರ, ನನ್ನ ಹೆಸರು ವಿಜಯ್ ನಿಶಾಂತ್ ಅಂತೇಳಿ. ನಾನು ಇಂಡಿಯಾದ ಫಸ್ಟ್ ಟ್ರೀ ಡಾಕ್ಟರ್ ಆ್ಯಕ್ಚುಲಿ. ಐ ಆಮ್ ಸೋ ಹ್ಯಾಪಿ. ಲೈಕ್ ರಂಕ ಸರ್ ನಮಗೊಂಥರ ಹೇಳೋಕ್ಕಾಗಲ್ಲ, ಅವ್ರ ನನ್ನ ಏಜು ಡಿಫ್ರೆನ್ಸ್ ಇದ್ರೂ ಅವ್ರು ನನ್ನ ತುಂಬ ಫ್ರೆಂಡಾಗಿ ಟ್ರೀಟ್ ಮಾಡ್ತಾರೆ ಆ್ಯಕ್ಚುಲಿ. ಆಮೇಲೆ ಲಯನ್ಸ್ ಕ್ಲಬ್ಬಿಂದ ಆಲ್ರೆಡಿ ನಾವು 3 ಪ್ರೋಗ್ರಾಮ್ನ ಕ್ಯಾರಿ ಮಾಡಿದ್ದೀವಿ. ಆಮೇಲಿಂದ ವಿಶಾಲ್ ಬೈಕರ್ಸ್ ಗ್ರೂಪ್ಸ್ ಏನಿದೆಯಾ ಇವತ್ತು ನಮಗೆ, ಇದು ನಮಗೇನು ಹೊಸದಲ್ಲ ಆ್ಯಕ್ಚುಲಿ. ಇವರು ನಮಗೆ ಬನ್ನರ್ಘಟ್ಟ ವಿಚಾರದಲ್ಲಿ, ಮೊನ್ನೆ ಕುಣಗಳ ವಿಚಾರದಲ್ಲಿ ಎರಡೂ ಸಕ್ಸಸ್ ಮಾಡಿಕೊಟ್ಟಿದ್ದಾರೆ ಆ್ಯಕ್ಚುಲಿ. ಆಮೇಲೆ ರಂಕ ಸರ್ ಇದ್ರ ಬಗ್ಗೆ ಮಾತಾಡಬೇಕಾದ್ರೆ ನಾವು ನಾನು ಕೇಳ್ತಾ ಇದ್ವಿ, ಈ ಥರದ್ದಿಲ್ಲ ವಿಜಯ್, ಒಂದು ಗ್ರೀನ್ ಥೀಮ್ಗೆ ನಾವು ಬೈಕರ್ಸ್ ಜೊತೆ ಒಂದು ಪ್ರೋಗ್ರಾಮ್ ಮಾಡಬೇಕು. ಪ್ರತಿ ವರ್ಷ ನಾವು ಎನ್ವೈರ್ನ್ಮೆಂಟ್ ಬಗ್ಗೆ ಮತ್ತು ಬೈಕರ್ಸ್ನ ಎರಡು ಸೇರಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರೋಗ್ರಾಮ್ನ ಚಾಲನೆ ಕೊಡಬೇಕಾದ್ರೆ ಎನ್ವೈರ್ನ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟು. ಇದನ್ನು ಉಳಿಸ್ಕೊಳ್ಳೋಂಥ ಕೆಲಸ ಆಗಬೇಕು ಅಂತೆಲ್ಲ ಹೇಳಬೇಕಾದ್ರೆ ನಾನು ಜಸ್ಟು ಗ್ರೀನ್ ಫ್ರೀಡಮ್ ಅಂತ ಹೇಳಿ ಒಂದು ಸಜೆಸ್ಟ್ ಮಾಡಿದ್ದು. ನೆಕ್ಸ್ಟ್ ದಿವಸ ಪೋಸ್ಟರ್ ಕಳಿಸ್ಕೊಟ್ಟಿದ್ರು ನನಗೆ ಆ್ಯಕ್ಚುಲಿ. ಕಳಿಸ್ಬಿಟ್ಟು 1 ಮಂತಿಂದ ವರ್ಕ್ ಮಾಡಿ ಇದನ್ನೆಲ್ಲ ಮಾತಾಡಿ ರಂಗ ಸರ್ ಆ್ಯಕ್ಚುಲಿ ನೀವು ನಂಬಲ್ಲ, ನಾವು ಯಾವಾಗಲೂ ಬ್ಯಾಂಡ್ ಕಟ್ತೀವಿ, ಗ್ರೀನ್ ಬ್ಯಾಂಡಿಂಗ್ ಮಾಡ್ತಾರೆ. ಅವ್ರು ಬ್ಯಾಂಡ್ ಕಟ್ಟಿದ್ರೆ ತೆಗೆದುಬಿಟ್ಟು ಬಿಸಾಕ್ಬಿಡ್ತಾರೆ ಅಂತ ಹೇಳಿ ಐ ಆಮ್ ಸೋ ಹ್ಯಾಪಿ. ಲಯನ್ಸ್ ಹ್ಯಾವ್ ಕ್ರಿಯೇಟೆಡ್ ಅ ಕೀ ಚೈನ್ಸ್ ಆ್ಯಕ್ಚುಲಿ. ಸೊ ಆಲ್ ದ 200 ವಾಲಂಟಿಯರ್ಸು ಬೈಕರ್ಸ್ ಗ್ರೂಪ್ ಯಾರು ಬಂದರೂ ಅವ್ರಿಗಷ್ಟು ಜನ ಕೊಡ್ತಾರೆ. ಆಮೇಲೆ ಇದನ್ನೇನೋ ಸುಮ್ಮನೆ ಒಂದು ದಿವಸ ಕ್ಯಾಂಪೇನ್ಗೋಸ್ಕರ ಮಾಡ್ತಿಲ್ಲ. ಇವತ್ತು ಸೇವ್ ಶರಾವತಿ ಅನ್ನೋ ಒಂದು ದೊಡ್ಡ ಕರ್ನಾಟಕದ ಪೂರ್ತಿ ಇವತ್ತೇನು ಕೋಲ್ಡ್ ಸ್ಟೋರೇಜ್ ಇದರಲ್ಲಿ 12,000 to 16,000 ಮರ ಕಡಿಯೋದನ್ನು ಇದು ನಿಲ್ಲಿಸೋದಕ್ಕೆ ಕೂಡ ಇದು ಇವತ್ತು ನಮಗೆ ಈ ಬೈಕರ್ಸ್ ಗ್ರೂಪ್ ಅವರು, ಲಯನ್ಸ್ ಕ್ಲಬ್ ಅವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಇನ್ ಅ ಕನ್ಸ್ಟ್ರಕ್ಟಿವ್ ವೇ. ಯಾಕಂದರೆ ಆ ನೀರು ಇವತ್ತು ಶರಾವತಿ ಏನಿದೆ, ವೆಸ್ಟರ್ನ್ ಘಾಟ್ಸ್ ಏನಿದೆಯೋ ಅದರಿಂದನೇ ನಮ್ಮ ನದಿಗಳ ಮೂಲ. ಸೌತ್ ಇಂಡಿಯಾಗೆ ಕಂಪ್ಲೀಟಾಗಿ ನಮ್ಗೆ ಏನಂದರೆ ನೀರೆಲ್ಲ ಆ್ಯಕ್ಚುಲಿ ಅಲ್ಲಿಂದನೇ ಹುಟ್ಟೋದು. ಆ ವೆಸ್ಟರ್ನ್ ಘಾಟ್ಸ್ ಹಾಳಾಗಬಾರ್ದು, ಎನ್ವೈರ್ನ್ಮೆಂಟಿಗೆ ಚೆನ್ನಾಗಿರಬೇಕು, ಗಿಡ ಮರ ಬೆಳೆಸಿ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಒಳ್ಳೆ ಮೆಸೇಜ್ ಜೊತೆ ನಮ್ಮ ಬೈಕರ್ಸ್ ಗ್ರೂಪ್ ಜೊತೆ ಇವತ್ತು ಲಯನ್ಸ್ ಅವ್ರು ಕೂಡಿಸಿರೋದು ಒಂದು ಅರ್ಥಪೂರ್ಣವಾದ ಒಂದು ಕೆಲಸ. ಆಮೇಲೆ ಇವತ್ತು ಹಸಿರೇ ಉಸಿರು ಅಂತ ಹೇಳ್ತೀವಿ. ಕೋವಿಡ್ ಟೈಮಲ್ಲಿ ನಮಗೆಲ್ಲ ಗೊತ್ತಿದೆ ಆ್ಯಕ್ಚುಲಿ ನಾವು ಮಾಸ್ಕ್ ಹಾಕ್ಕೊಂಡು ಎಷ್ಟು ತೊಂದರೆ ಅನುಭವಿಸ್ತಿದ್ದೀವಿ ಅಂದ್ಬಿಟ್ಟು ಈ ಥರ ಒಂದು ವಿಚಾರ ಮಾಡೋದಕ್ಕೆ ಅಲ್ಲಿ ಥ್ಯಾಂಕ್ ಲಯನ್ಸ್ ಕ್ಲಬ್ ಬಂದು ರಂಕ ಸರ್ ಆ್ಯಕ್ಚುಲಿ ವೆರಿ ಹಂಬಲ್ಡ್ ಆ್ಯಕ್ಚುಲಿ. ಯಾಕಂದರೆ ಮಕ್ಕಳು ಇವತ್ತು ಏನಿದೆ ಗೊತ್ತಾ, ಇಡೀ ಇಂಡಿಯಾದಲ್ಲಿ ಬೆಂಗಳೂರು ಮಕ್ಕಳೇನಿದ್ದಾರೆ 3rd ಉಸಿರಾಡೋ ತೊಂದರೆಯಿಂದೆಲ್ಲ ಬಳಲ್ತಾ ಇದ್ದಾರೆ ಆ್ಯಕ್ಚುಲಿ. ನೀರು ಗಾಳಿ ಬೆಳಕು ಇದಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಉಳಿಸ್ಕೊಳ್ಳೋಂಥ ಕೆಲಸ ಮಾಡಬೇಕು. ನಮ್ಮ ಫ್ರೀಡಮ್ ಯಾವಾಗ ಗೊತ್ತಾಗುತ್ತೆ, ಹಸಿರು ಒಳ್ಳೆ ಗಾಳಿ ನೀರು ಬೆಳಕು ಸಿಗುತ್ತೆ. ದಟ್ಸ್ ವೈ ವಿ ಆಸ್ಕ್ಡ್ ಫಾರ್ ದ ಗ್ರೀನ್ ಫ್ರೀಡಮ್ ವಿಚ್ ಇಸ್ ಅ ಟ್ರೂ ಫ್ರೀಡಮ್ ಆ್ಯಕ್ಚುಲಿ. ಸೊ ದಟ್ ಈಸ್ ವಾಟ್ ಆನ್ ದ ಥೀಮ್ ವಿಲ್ ಗೋಯಿಂಗ್ ಟು ಹ್ಯಾಪನ್ ಎವ್ರಿ ಇಯರ್ ಆ್ಯಕ್ಚುಲಿ. ಹಸಿರೇ ಉಸಿರಾಗಿರಲಿ. ಥ್ಯಾಂಕ್ಸ್. Hi guys, I am Vishal from RD50 Club. ನಾವಿವತ್ತು ಸೇರ್ಕೊಂಡು 200 ಜನ ಇದೆಲ್ಲ ಮೆಸೇಜ್ ಸೆಂಡ್ ಮಾಡ್ತಾ ಇದ್ದೀವಿ. ದಿಸ್ ಇಸ್ ಜಸ್ಟ್ ಫಾರ್ ಅನ್ ಎನ್ವೈರ್ಮೆಂಟಲ್ ಕಾಸ್. ವಿ ಥ್ಯಾಂಕ್ ಮಿಸ್ಟರ್ ರಘು, ಮಿಸ್ಟರ್ ರಂಗ ಸರ್, ಮೋಹನ್ ಸರ್ and Tree Doctor for supporting us. It's just the initiative from our side to send the normal crowd a message, try to save the nature and environment and make it a fresh day. Thank you all of us. Thank you for a beautiful morning. Well said. ಗ್ರೀನ್ ಮೂವ್ಮೆಂಟ್ಸ್, ಗ್ರೀನ್ ವೆಹಿಕಲ್, ಸೇಲ್ ಬಾರ್ಡರ್. Thank you. Sir, one second. Sir, 1 second. Thank you.